ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸಂಚಾಲಕರಾಗಿ ಬ್ರಹ್ಮಕುಮಾರಿ ಸಹೋದರಿ ನಿರ್ಮಲಕ್ಕನವರು ಬಳ್ಳಾರಿಯಲ್ಲಿ 25 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಸಹೋದರಿಯರು ಬ್ರಹ್ಮಕುಮಾರಿ ಮಂಜುಳಕ್ಕ ಹಾಗೂ ರಾಜೇಶ್ವರಿ ಅಕ್ಕ ಹಾಗೂ ರಶ್ಮಿ ಅಕ್ಕ ಅವರು ಬಳ್ಳಾರಿ ಸೇವಾ ಕೇಂದ್ರದಲ್ಲಿ ನಾವು ಈ ಒಂದು ಭಗವಂತನ ಸೇವೆಗೋಸ್ಕರ ನಾವಿಲ್ಲಿ ಉಪಸ್ಥಿತರಿದ್ದೀವಿ. ಈ ವರ್ಷ ವಿಶೇಷವಾಗಿ ಆರೋಗ್ಯ ಎಲ್ಲರ ಪ್ರತಿಯಾಗಿ ಆರೋಗ್ಯವಾಗಿರಲಿ, ಜನಸಾಮಾನ್ಯರು ಶಾರೀರಿಕವಾಗಿ ಮಾನಸಿಕವಾಗಿ ರೋಗ ಪೀಡಿತರಾಗಿರ್ತಕ್ಕಂತಹ ಅಥವಾ ಆಕ್ಸಿಡೆಂಟ್ಗಳಲ್ಲಿ ಒಳಗಾಗಿ ತುರ್ತು ಅವಶ್ಯಕತೆ ಉಳ್ಳಂಥದ್ದು ರಕ್ತದಾನ. ಆದ್ದರಿಂದ ಈ ರಕ್ತದಾನ ಶಿಬಿರವನ್ನು ಅಭಿಯಾನವನ್ನು ನಾವು ಭಾರತಾದ್ಯಂತ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ 1 ಲಕ್ಷ ಯೂನಿಟ್ ರಕ್ತವನ್ನು ಸಂಗ್ರಹಿಸಿ ನಾವು ಸರ್ಕಾರಕ್ಕೆ ಅಥವಾ ಆರೋಗ್ಯ ಇಲಾಖೆಗೆ ತಲುಪಿಸುವಂಥ ಕಾರ್ಯ ಈಶ್ವರಿ ವಿಶ್ವವಿದ್ಯಾಲಯ ಮಾಡ್ತಾಯಿದೆ. 1 ಲಕ್ಷ ಯೂನಿಟ್ ರಕ್ತವನ್ನು ಸಂಗ್ರಹಿಸುವಂತಹ ಸಾರ್ವಜನಿಕರ ಆರೋಗ್ಯಕ್ಕಾಗಿ ಮಾಡುವಂಥ ಸೇವೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಮಾಡುವಂಥ ಗುರಿಯನ್ನು ಇಟ್ಕೊಂಡಿದೆ. ಈ ಆಗಸ್ಟ್ 25ನೇ ತಾರೀಕಿನವರೆಗೆ 100 ಗಂಟೆಗಳಲ್ಲಿ 1 ಲಕ್ಷ ಯೂನಿಟ್ ರಕ್ತವನ್ನು ಸಂಗ್ರಹಿಸುವುದು. ಈ ರಕ್ತದಾನದ ಮಹತ್ವದ ಸಂದೇಶವನ್ನು ಎಲ್ಲರಿಗೂ ಸಾರ್ತಾ ಇದ್ದೀವಿ. ಅಪಘಾತದಲ್ಲಿ ಪೀಡಿತರಾಗಿರುವಂತಹ, ಗಂಭೀರವಾಗಿ ಅಸ್ವಸ್ಥರಾಗಿರುವಂತಹ, ಶಸ್ತ್ರಚಿಕಿತ್ಸೆಗೆ ಒಳಗಾಗುವಂತಹ, ತುರ್ತು ಅವಶ್ಯಕತೆ ಉಳ್ಳಂತಹ ರೋಗಿಗಳಿಗೆ ಜೀವದಾನವಾಗುತ್ತದೆ ಎಂದು ಬ್ರಹ್ಮಕುಮಾರಿ ಸಂಸ್ಥೆ ಪ್ರತಿ ವರ್ಷವೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು, ಈ ಬಾರಿ ರಕ್ತದಾನ ಶಿಬಿರವೂ ಸಹ ಸಮುದಾಯವಾಗಿ ಸೇವೆಗಾಗಿ ಮಹತ್ವವನ್ನು ಪಡೆದುಕೊಂಡಿದೆ. ಜೀವದಾನ ನೀಡುವ ಮಹತ್ತರ ಸೇವೆಯ ಸಮಾಚಾರಕ್ಕೆ ತಾವೆಲ್ಲ ಮಾಧ್ಯಮ ಸಹೋದರ ಅಣ್ಣಂದಿರು ನಮಗೆ ಅತಿ ಸಹಯೋಗಿಯಾಗಿ ಪ್ರಚಾರ ಮಾಡಬೇಕಂತ ಹೇಳಿ ನಾವು ವಿನಂತಿ ಮಾಡಿಕೊಳ್ತೀವಿ. ಬಳ್ಳಾರಿ ಸೇವಾ ಕೇಂದ್ರದಲ್ಲಿ ಸೋಮವಾರ 25ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ 4 ಗಂಟೆಯವರೆಗೆ ನಾವು ಈ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಈ ರಕ್ತದಾನ ಶಿಬಿರದಲ್ಲಿ ತಾವೆಲ್ಲರೂ ಸಹ ಹೆಚ್ಚಿನ ಒಂದು ಸಹಯೋಗವನ್ನು ಕೊಟ್ಟು ಸಹಕರಿಸಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇವೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.